ಬಿಗ್ ರಿಸಲ್ಟ್ ಏನು ಕೊನೆ ಕ್ಷಣದಲ್ಲಿ ಏನು 28 ಕ್ಷೇತ್ರಗಳ ಪೈಕಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಮೊತ್ತ ಮೊದಲ ಬಾರಿಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಒಪಿನಿಯನ್ ಪೋಲ್ ಅನ್ನ ಜನಗಳ ಮುಂದೆ ಇಡ್ತಾ ಇದೆ. ಈ ಕ್ಷಣದಲ್ಲಿ ಚುನಾವಣೆ ನಡೆದ್ರೆ ಯಾರಿಗೆ ಮತದಾರ ಕೈ ಹಿಡಿತಾನೆ? ಬಿಜೆಪಿ ಜೆಡಿಎಸ್ ಪಾಲಾಗಲಿರೋ ಕ್ಷೇತ್ರಗಳು ಯಾವ್ಯಾವುದು? ಕಾಂಗ್ರೆಸ್ಗೆ ಎಷ್ಟು ಬರುತ್ತೆ? ಲೋಕಸಭಾ ಚುನಾವಣೆ 2024 ವೆರಿ ಕ್ರೂಷಿಯಲ್, ಅತ್ಯಂತ ನಿರ್ಣಾಯಕ ರಿಪಬ್ಲಿಕ್ ಕನ್ನಡದಲ್ಲಿ 28 ಕ್ಷೇತ್ರಗಳ ಭವಿಷ್ಯವನ್ನ, ಈ ಕ್ಷಣದ ಭವಿಷ್ಯವನ್ನ ಒಪಿನಿಯನ್ ಪೋಲ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಇಡೀ ಕರ್ನಾಟಕದ ಪ್ರಜ್ಞಾವಂತ ಮತದಾರ ಏನ್ ಹೇಳ್ತಾ ಇದ್ದಾನೆ? ಎಸ್, ಈಗ ರಿಸಲ್ಟ್ ನಿಮ್ಮ ಮುಂದೆ ಎಷ್ಟರಿಂದ ಎಷ್ಟು ಬರ್ಬಹುದು ಅಂತ ಅರ್ಥ ಆಯ್ತಲ್ಲ? ಎಷ್ಟರಿಂದ ಎಷ್ಟು ಬರ್ಬೋದು? ಬಿಜೆಪಿ 23ರಿಂದ 25, ಕಾಂಗ್ರೆಸ್ 2ರಿಂದ 5, ಬಿಜೆಪಿ 23ರಿಂದ 25, ಕಾಂಗ್ರೆಸ್ 2ರಿಂದ 5 ತನಕ. ನೀವು ಪರ್ಸೆಂಟೇಜ್ ನೋಡೋದಿದ್ರು ಕೂಡ ಬಿಜೆಪಿ ಮತ್ತು ಜೆಡಿಎಸ್ 55% ವೋಟ್ ಶೇರ್ ಪಡ್ಕೊಳ್ಳುತ್ತೆ. 55%. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 39%, ಇತರರು 6%. ಫೈನಲ್ ರಿಸಲ್ಟ್ 23ರಿಂದ 25 ವೋಟ್ ಶೇರ್ ಪ್ರೆಡಿಕ್ಷನ್ ಇದು 55% ಮತ್ತು 39%. ಕಳೆದ ಬಾರಿ ಮಹೇಶ್ ಅವರು ಹೇಳ್ತಾ ಇದ್ರು 45 + 7 52 + 10 62 ಅನ್ನುವಂಥ ಐಡಿಯಾ ಅವ್ರದ್ದು. ಇವತ್ತೇನು ಹಗಲು ರಾತ್ರಿ ಈ ದೇಶದ ಮತದಾರರ ಸಂಪೂರ್ಣವಾದಂಥ ಮಾಹಿತಿಯನ್ನ ನಿಮ್ಮ ಚಾನೆಲ್ ಕಷ್ಟಪಟ್ಟು ಮಾಡಿ ಈ ನಾಡಿನ ಜನತೆಗೆ ಒಪಿನಿಯನ್ ಪೋಲ್ ಅನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ನಾನು ಸರ್ವಸಾಷ್ಟಾಂಗ ನಮಸ್ಕಾರಗಳನ್ನ ಹೇಳ್ತೇನೆ. ಇದರ ಅರ್ಥ ಇವತ್ತು ಹೇಳ್ತಾ ಇರೋ ನಿಮ್ಮ ಮಾಧ್ಯಮದಲ್ಲಿ ಬರ್ತಾ ಇರುವಂತ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಈ ನಾಡಿನ ಜನ, ಈ ನಾಡಿನ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಸ್ಟೇಬಲ್ ಗವರ್ನಮೆಂಟ್ ಬೇಕೇ ಬೇಕು ಅನ್ನೋದನ್ನ ನಿಮ್ಮ ಮಾಧ್ಯಮ ತೋರಿಸ್ತಾ ಇರೋದು ಇಡೀ ರಾಜ್ಯಕ್ಕಲ್ಲ, ಇಡೀ ರಾಷ್ಟ್ರಕ್ಕೆ ಇವತ್ತು ಒಳ್ಳೆಯ ಸಂದೇಶವನ್ನ ಕೊಟ್ಟಿದೆ. ಅದರ ಅರ್ಥ ಇವತ್ತು ಸ್ಟೇಬಲ್ ಗವರ್ನಮೆಂಟ್ ಯಾಕೆ ಕೊಡ್ತಾ ಇದ್ದೀರಿ ನೀವು ಅಂತ ಹೇಳಿದ್ರೆ, ಮೋದಿಜಿಯವರು ಅಲ್ಲಿ ನಾನು ಒಂದು ಮಾತನ್ನು ಹೇಳಿದೆ, ದಯವಿಟ್ಟು ನೆಕ್ಸ್ಟ್ ಅದನ್ನ ಈ ನಾಡಿನ ಜನ ಅಕ್ಸೆಪ್ಟ್ ಮಾಡಲ್ಲ ಅಂತ ಅನ್ಕೋತೀನಿ. ಮೋದಿಜಿಯವರ ಮ್ಯಾಜಿಕ್ ಅಲ್ಲ ಇಲ್ಲಿ. ಮೋದಿಜಿಯವರು ಹಗಲು ರಾತ್ರಿ ಪಟ್ಟಂತ ಕಷ್ಟಕ್ಕೆ ಈ ದೇಶದ ಜನ ಅವ್ರಿಗೆ ಆಶೀರ್ವಾದ ಮಾಡಿರೋದು. ದಟ್ ಈಸ್ ನಾಟ್ ಎ ಮ್ಯಾಜಿಕ್. ಅರ್ಥ ಆಯ್ತಾ? ಒಂದು ಕಡೆ. ಎರಡನೇದೇನಪ್ಪ ಅಂತ ಹೇಳಿದ್ರೆ, ನೀವು ಹೇಳ್ಬೋದು ಮಹೇಶ್ ಗೌಡ್ರೆ ಇಷ್ಟೊಂದು ಸ್ಟೇಬಲ್ ಗವರ್ಮೆಂಟ್ ಬರೋದಿಕ್ಕೆ ಏನು ನಿಮ್ಗೆ ಪ್ಲಸ್ ಅಂತ ಹೇಳಿ. ಏನಪ್ಪ ಪ್ಲಸ್ ಅಂದ್ರೆ ರವೀಂದ್ರ ರೇಷ್ಮೆ ಸರ್ಗೂ ಗೊತ್ತಿದೆ. ಯಾವಾಗ INDIA ಮೈತ್ರಿಕೂಟ ಪಾಪರಿ ಸಣ್ಣ ಪುಟ್ಟ ಪಕ್ಷಗಳು ಈ ದೇಶದಲ್ಲಿ 40ರಿಂದ 50 ನೂರಾರು ಪಕ್ಷಗಳಿದೆ. ಅವರ ಮನೆಯ ಬಾಗಿಲಿಗೆ ಯಾವಾಗ ಹೋಗಿ ನಿಮ್ಮಿಂದನೇ ಶುರು ಮಾಡ್ತೀವಿ. ದಯವಿಟ್ಟು ಕ್ಷಮೆಯಲ್ಲಿ ಒಂದು ಕ್ವಿಕ್ ಬ್ರೇಕ್ ಆದ್ಮೇಲೆ ಮತ್ತೆ ಚರ್ಚೆ ಮುಂದುವರ್ಸೋಣ. Once again, ವಿಶೇಷ ಡಿಬೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ನೋಡ್ತಾ ಇದ್ದೀರಿ 23ರಿಂದ 25 ಬಿಜೆಪಿ, ಕಳೆದ ಬಾರಿ 25 ಬಂದಿತ್ತು, ಕಾಂಗ್ರೆಸ್ 2ರಿಂದ 5. ಎಸ್, ಈಗ ನಿಮ್ಮ ಸಂಧಿ ನೋಡಿ ಶೆಟ್ರೆ, ಒಂದು ವಿಚಾರವನ್ನ ನಮ್ಮ ಮಿತ್ರರು ಹೇಳ್ತಾ ಇದ್ರು, ಏನು ಸ್ಟೇಬಲ್ ಗವರ್ಮೆಂಟ್ ಅಂತ ಹೇಳಿ. ನೀವು ಯಾವ ಸ್ಟೇಬಲ್ ಗವರ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀರಿ? 5,000 ಕೋಟಿ 5,300 ಕೋಟಿ ಕರ್ನಾಟಕ ಕೊಟ್ಟಿಲ್ಲ ಅಂತ ಸ್ಟೇಬಲ್ ಗವರ್ಮೆಂಟ್ ಕೊಡ್ತಾರಾ? 19 ನೀರಾವರಿ ಯೋಜನೆಗಳನ್ನ ಕರ್ನಾಟಕ ಕೊಟ್ಟಿಲ್ಲ ಅಂತ ಕರ್ನಾಟಕರು ಸ್ಟೇಬಲ್ ಗವರ್ಮೆಂಟ್ ಕೊಡ್ತಾರ ಬಿಜೆಪಿಗೆ? ಅಥವಾ 10 ರೈಲ್ವೆ ಯೋಜನೆಗಳು ಕರ್ನಾಟಕ ಕೊಟ್ಟಿಲ್ಲ ಅಂದ್ಬಿಟ್ಟು ಸ್ಟೇಬಲ್ ಗವರ್ಮೆಂಟ್ ಕೊಡ್ತಾರಾ? ಅಥವಾ ನಾವು ಈ ಕರ್ನಾಟಕಕ್ಕೆ ಏನು ಕಳೆದ 5 ವರ್ಷದಲ್ಲಿ 30 ಲಕ್ಷ ಕೋಟಿ ಕೇಂದ್ರಕ್ಕೆ ಕೊಟ್ಟಿದ್ದೇವೆ, ನಮ್ಗೆ ವಾಪಸ್ ಕೊಟ್ಟಿರ್ತಕ್ಕಂಥ ಕೇವಲ 2.83 ಲಕ್ಷ ಕೋಟಿ ಕನ್ನಡಿಗರಿಗೆ ಅನ್ಯಾಯ ಮಾಡಿದ್ದಾರೆ ಅಂತನಾ? ಸೊ ಇದೆಲ್ಲ ನೋಡಿ, ಒಂದು ಪ್ರಿಡಿಕ್ಷನ್ ಏನು ಅಂತಂದ್ರೆ, ಇನ್ನು ಚುನಾವಣೆ ಈಗ ತಾನೇ ಶುರುವಾಗಿದೆ. ಮತ್ತೆ ಈಗ ಮಂಡ್ಯದಲ್ಲಿ ಹತ್ಕೊಂಡಿರ್ತಕ್ಕಂಥ ಬೆಂಕಿ, JDS ಮತ್ತೆ ಬಿಜೆಪಿ ನಡುವೆ ನಡೆದಿರ್ತಕ್ಕಂಥ ಬೆಂಕಿ, ಮತ್ತೆ ತುಮಕೂರಿನಲ್ಲಿ ಶುರುವಾಗಿರ್ತಕ್ಕಂಥ ಬೆಂಕಿ ಇಡೀ ರಾಜ್ಯದ ಮೈತ್ರಿಕೂಟವನ್ನ ಸುಡುತ್ತೆ. ಒಂದು ನಿಮಿಷ,
ಮೊದಲನೇದು. ಎರಡನೇ ಪಾಯಿಂಟ್, ಒಂದು JDS ಮತ್ತೆ JDS ನಾಯಕರುಗಳಿಗೆ ಒಂದು ಇದಿದೆ, ಏನು ಅಂತ ಹೇಳಿದ್ರೆ ಹಳೆ ಮೈಸೂರು ಭಾಗದಲ್ಲಿ ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಕಾಲದಲ್ಲಿ ಇಡೀ ಕರ್ನಾಟಕವನ್ನ ಆಳಿದಂತ JDS ಒಂದು ಡೌಟ್ ಏನ್ ಶುರುವಾಗಿದೆ ಮತ್ತೆ ಭಯ ಶುರುವಾಗಿದೆ. ನಿಮ್ಮ ಸಹವರ್ತಿಗಳು ಆಗಿದ್ದಂತ ಸೊ JDS ಅವ್ರಿಗೆ ಏನು ಈಗ ಭಯ ಶುರುವಾಗಿದೆ ಅಂತಂದ್ರೆ ಈ ದಕ್ಷಿಣ ಕರ್ನಾಟಕದ ಟಿಕೆಟ್ ಅನ್ನ ಕೊಡ್ತಾ ಇರ್ತಕ್ಕಂಥದ್ದು JDS ಅವ್ರಿಗೆ ಕೇವಲ 2-3 ಮಾಧ್ಯಮದಲ್ಲಿ ನೋಡಿದಾಗ ಯಾವ್ದೋ 3 ಸೀಟ್ ಕೊಡ್ತಾ ಇದ್ದಾರೆ. 3 ಸೀಟ್ಗಳನ್ನ ಬಿಟ್ರೆ ಮಿಕ್ಕಿದಂತ ಸ್ಥಾನಗಳಲ್ಲಿ ಒಂದ್ ನಿಮಿಷ ಪ್ಲೀಸ್ ನನಗೆ ಒಂದು ನಿಮಿಷ ಈ 3 ಸ್ಥಾನಗಳನ್ನ ಬಿಟ್ರೆ ಮಿಕ್ಕಿದ ಓಟುಗಳನ್ನೆಲ್ಲ ನಮ್ಮ JDS ಮತಗಳು ಬಿಜೆಪಿ ಹೋದ್ರೆ ಮುಂದಿನ ಚುನಾವಣೆಯಲ್ಲಿ ಗ್ರಾಮ ಪಂಚಾಯತಿ ಮತ್ತೆ ಬೇರೆ ಬೇರೆ ಚುನಾವಣೆಗಳು ಬರೋದ್ರಲ್ಲಿ ನಮ್ಮ ಅಸ್ತಿತ್ವ ಕಳ್ಕೊಳ್ತೀವಿ. ಉತ್ತರ ಕರ್ನಾಟಕ ಭಾಗದಲ್ಲಿ ಟಿಕೆಟ್ ಇನ್ ಕೇಸ್ ಏನಾದ್ರು ಆತರ ಏನೋ ಮೈತ್ರಿ ಇದ್ರೆ ಅದು ಉತ್ತರ ಕರ್ನಾಟಕದಲ್ಲಿ ಒಂದು 5 ಕೊಡಿ, ಇಲ್ಲೊಂದು 5 ಕೊಡಿ. ರೇಷ್ಮೆ ಅವರೇ, ಈ ರಿಸಲ್ಟ್ ನೋಡಿದಾಗ ನೀವೊಂದು ಮಾತನ್ನು ಹೇಳಿದ್ರಿ, ಮಹಿಳೆಯರ ಓಟು ಮತ್ತೊಂದು ಕಡೆ ಗ್ಯಾರಂಟಿ ಓಟ್ ವಿಚಾರಕ್ಕೆ ಕಳೆದ ಬಾರಿ ಬರದೇ ಇಲ್ಲ. ಕರ್ನಾಟಕದಿಂದ ಕೇಂದ್ರದಲ್ಲಿ 3 ಜನ ಮಂತ್ರಿಗಳಿದ್ದಾರೆ ಅದರಲ್ಲಿ ಹುಬ್ಬಳ್ಳಿ ಧಾರವಾಡ ಕ್ಷೇತ್ರವನ್ನು ಪ್ರತಿನಿಧಿಸಿರೋ ಪ್ರಹ್ಲಾದ್ ಜೋಶಿ ಅವರು, ಉಡುಪಿ ಚಿಕ್ಕಮಗಳೂರು ಪ್ರತಿನಿಧಿಸಿರೋ ಶೋಭಾ ಕರಂದ್ಲಾಜೆ ಅವರು ಮತ್ತು ಬೀದರ್ ಪ್ರತಿನಿಧಿಸಿರೋ ಭಗವಂತ್ ಖೂಬಾ. ಈ 3 ಕ್ಷೇತ್ರಗಳಲ್ಲಿ ಹಾಲಿ ಸಚಿವರ ವಿರುದ್ಧ ದೊಡ್ಡ ಅಸಮಾಧಾನದ ಹೊಗೆ ಹರಡ್ತಾ ಇದೆ ಅಂತ ಎಲ್ರಿಗೂ ಗೊತ್ತಿರೋ ವಿಚಾರ. ಆ ಭಗವಂತ್ ಖೂಬಾ ಅವ್ರನ್ನಂತೂ ಅಲ್ಲಿ ಮಾಜಿ ಮಂತ್ರಿಗಳಾಗಿದ್ದವರು ಬಾಯಿಗೆ ಬಂದಂಗೆ ವಾಚಾಮಗೋಚರವಾಗಿ ನಿಂದಿಸ್ತಾರೆ. ಆಮೇಲೆ ಜಗದೀಶ್ ಶೆಟ್ಟರ್ ನಿರ್ಗಮನ ಮತ್ತು ಪುನರಾಗಮನ ನಂತರವೂ ಕೂಡ ಪ್ರಹ್ಲಾದ್ ಜೋಶಿ ಮತ್ತು ಅವ್ರ ನಡುವಿನ ಮನಸ್ತಾಪ ಪೂರ್ತಿಯಾಗಿ ಬಗೆಹರಿದಿಲ್ಲ ಅನ್ನೋ ವಾತಾವರಣ ಇದೆ. ಅಲ್ಲಿ ಬಿಜೆಪಿ ಕಾರ್ಯಕರ್ತರೇ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಇವತ್ತಿನ ಸಚಿವೆ ವಿರುದ್ಧ ಅವರೇ ಬಹಿರಂಗ ಪ್ರತಿಭಟನಾ ಪ್ರದರ್ಶನ ಮಾಡ್ತಾ ಇದ್ದಾರೆ. ಇದೆಲ್ಲರನ್ನೂ ಹೊರತುಪಡಿಸಿ ನಾವು ತೀರಾ ಸರಳೀಕರಿಸಲಿಕ್ಕಾಗಲ್ಲ. ಯಾಕಂದ್ರೆ ಚುನಾವಣಾ ಫಲಿತಾಂಶ ಕೇವಲ ಅಂಕಗಣಿತ ಮಾತ್ರವಲ್ಲ, ಮನೋವಿಜ್ಞಾನ ಕೂಡ. ಯಾಕಂದ್ರೆ ನಾವು ಸಿದ್ದರಾಮಯ್ಯನವ್ರ ಗ್ಯಾರಂಟಿ ಕಾರಣ ಅಷ್ಟು ಸುಲಭವಾಗಿ ತಳ್ಳಿ ಹಾಕ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಅದನ್ನು ವೈಚಾರಿಕವಾಗಿ ವಿರೋಧಿಸೋದ್ರಲ್ಲಿ, ಬೌದ್ಧಿಕವಾಗಿ ಅದನ್ನು ಜನರೆದುರಿಗೆ ಮನವರಿಕೆ ಮಾಡಿಕೊಡುವಲ್ಲಿ ಬಿಜೆಪಿ ನಾಯಕರು, ಮುಂಚೂಣಿ ನಾಯಕರು ಒಂಚೂರು ಯಶಸ್ವಿ ಆಗಿಲ್ಲ. ನೋಡಿ, 9 ತಿಂಗಳಾಯಿತು ವಿಧಾನಸಭಾ ಚುನಾವಣಾ ಫಲಿತಾಂಶ ಬಂದು. ಯಾಕೆ ನಾವು ಏಕಾಏಕಿ ಮೋದಿ ಅಂತ ಟ್ರಂಪ್ ಕಾರ್ಡ್ ಇದ್ರು ಕೂಡ ಯಾಕೆ ಸೋತ್ವಿ ಅಂತ ಇವತ್ತಿಗೂ ಅವ್ರು ಆತ್ಮಾವಲೋಕನ ಮಾಡಿದ್ದಕ್ಕೆ ಒಂದೇ ಒಂದು ನಿದರ್ಶನ ಇಲ್ಲ. ಅದಕ್ಕೆ ಅವ್ರು ನೋಡಿ, ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷ ನಾಯಕರ ನೇಮಕಕ್ಕೆ 6 ತಿಂಗಳು ತಗೊಂಡ್ರು. ಕರ್ನಾಟಕವನ್ನು ಪೂರ್ತಿ ಅವ್ರ ಲೆಕ್ಕಕ್ಕೆ ಇಟ್ಟಿಲ್ವಿನ ಹೈಕಮಾಂಡ್ ಅನ್ನೋ ವಾತಾವರಣ ನಿರ್ಮಾಣವಾಗಿತ್ತು. ಈಗ ಹೊಸದಾಗಿ ಗೆದ್ದು ಬಂದಿದ್ದಾರೆ, ಆಯ್ಕೆಯಾಗಿ ನೇಮಕಗೊಂಡು ಬಂದಿದ್ದಾರಲ್ಲ ರಾಜ್ಯಾಧ್ಯಕ್ಷರು, ಅವರಿಂದ ಯಾವ ಆದರ್ಶಪ್ರಾಯವಾದ ಸಂದೇಶ ಇದೆ ಹೇಳಿ ಜನರಿಗೆ? ನೋಡಿ, ರಾಷ್ಟ್ರೀಯ ಶಿಕ್ಷಣ ನೀತಿ ಧಿಕ್ಕರಿಸಿದೀವಿ ಅಂತಂದ್ಬಿಟ್ಟು 2-3 ಸಾರಿ ಹೇಳಿದ್ದಷ್ಟಲ್ಲ, ಮೊನ್ನೆ ಬಜೆಟ್ ಪಾಸ್ಟ್ ಅಂತ ಹೇಳಿಬಿಟ್ಟು ನಾವೀಗ ರಾಜ್ಯ ಶಿಕ್ಷಣ ನೀತಿ ತರ್ತೀವಿ ಅಂತ ಒಕ್ಕೂಟ ರಾಜ್ಯ ವ್ಯವಸ್ಥೆಗೆ ಸವಾಲಾಗಿರುವಂತ ಒಂದು ತೀರ್ಮಾನ ತಗೊಂಡಾಗ ಒಬ್ರು ಆಮೇಲೆ ಮೋದಿ ಅವರು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ದಿವಸ ಹೇಳಿದ್ರು, ರಾಮ ಏಕ್ ವಿವಾದ ನಹಿ ಸಮಾಧಾನ ಅಂತ ಹೇಳಿದ್ರೆ, ಮಾರನೇ ದಿವಸ ಕೆರಗೋಡ್ನಲ್ಲಿ ಯಾವುದೋ ಹನುಮಾನ್ ಧ್ವಜದ ವಿವಾದ ಎಬ್ಬಿಸ್ಕೊಂಡ್ಬಿಟ್ಟು ಮತ್ತೆ ಈ ಥರ ಗಲಾಟೆ ದೊಂಬಿ ದಾಂಧಲೆ ಮಾಡ್ತಾ ಇದ್ರೆ ಕರ್ನಾಟಕ ಜನ ನೆಮ್ಮದಿಯನ್ನು ಬಯಸ್ತಾರೆ. ಬಿಜೆಪಿಯಲ್ಲಿ ಒಬ್ಬ ಪ್ರತಿಯೊಬ್ಬ ನಾಯಕನಲ್ಲಿ ಕೂಡ ಮೋದಿ 1% ಲವಲೇಶವಾದ್ರೂ ಗುರ್ಸೋಕ್ ಪ್ರಯತ್ನ ಮಾಡ್ತಾ ಇದ್ದಾರೆ ಕರ್ನಾಟಕ ಜನ. ಯಾರಿದ್ದಾರೆ ಮೋದಿಯನ್ನು ಪ್ರತಿನಿಧಿಸುವಂತ ಒಂದು ಬಿಂಬ ಯಾರಿದೆ? ಬಹಳ ನಮ್ಮ ಹಿರಿಯರಾದಂಥ ರವೀಂದ್ರ ರೇಷ್ಮೆ ಅವರ ಮಾತುಗಳನ್ನ ನಾನು ಸ್ವೀಕಾರ ಮಾಡ್ತೀನಿ. ನಾನು ಮಾಡಲ್ಲ ಅಂತಂತಲ್ಲ, ಅದನ್ನು ಗೌರವಿಸ್ತೀನಿ. ಆಗಬೇಕಾಗಿದೆ, ಆ ದಿಕ್ಕಿನಂಥ ಪ್ರಯತ್ನ ಕೂಡ ಆಗ್ತಾ ಇದೆ. ನಮಗೆ ಇರ್ತಕ್ಕಂಥದ್ದು ಏನು BJP ಆನ್ ಇಟ್ಸ್ ಓನ್ 370 370 ಅಂತಕ್ಕಂಥದ್ದು ನಮಗೆ ಒಂದು ಭಾವನಾತ್ಮಕವಾಗಿ ನಮ್ಮ ಹತ್ರನ ಜೋಡಿಸಿರೋವಂಥದ್ದು. ನಾವು ಈ ಬಾರಿಯ ಲೋಕಸಭಾ ಚುನಾವಣೆ ಒಳಗಡೆ BJP ಆನ್ ಇಟ್ಸ್ ಓನ್ 370 ದಾಟಬೇಕು ಅಂತಕ್ಕಂಥ ಒಂದು ಪ್ರಯತ್ನ. ತಾವೆಲ್ಲ ಏನು ಕೊರತೆಗಳು ಭಾಗ ಹೇಳಿದ್ರು, ಸಹಜವಾಗಿ ಸ್ಥಳೀಯವಾಗಿ ತಾವು ಬೀದರಿನ ವಿಚಾರ ಹೇಳಿದ್ರು, ಬೇರೆ ಬೇರೆ ವಿಚಾರಗಳು ಕೂಡ ಹೇಳಿದರು. ಚುನಾವಣಾ ರಾಜಕಾರಣದೊಳಗಡೆ BJP ಭಾಳ ದೊಡ್ಡದಾದಂಥ ವಿಸ್ತರಣೆ ಆಗಿರ್ತಕ್ಕಂಥ ಜಗತ್ತಿನ ಒಂದು ದೊಡ್ಡ ರಾಜಕೀಯ ಪಾರ್ಟಿ. ಈ ಜಗತ್ತಿನ ದೊಡ್ಡ ರಾಜಕೀಯ ಪಾರ್ಟಿ ಒಳಗಡೆ ಈ ಥರದೆಲ್ಲ ಏನು ನಮ್ಮ ಒಂದು ಆಂತರಿಕ ಪ್ರಜಾಪ್ರಭುತ್ವದ ನಮ್ಮ ಕೂಗುಗಳಿಗೆ ನಾವು ಬಹಳ ಅಧಿಕ ಶಕ್ತಿ ತುಂಬ್ತೀವಿ. ನಾವು ನಾನು ನಿಮ್ಗೊಂದು ಮಾತು ಹೇಳ್ತೀನಿ, ಇಷ್ಟಂತೂ ಸತ್ಯ ಹೇಳ್ತೀವಿ ಕೇಳಿ. ಏನು ನಾವು ಪ್ರಯತ್ನ ಮಾಡ್ತಿರ್ತಕ್ಕಂಥದ್ದು ಏನಿದೆ, ನಾವು ಯಾವುದೂ ಕೂಡ ಬೇವಿನ ಗಿಡ ನೆಟ್ಬಿಟ್ಟು ಮಾವಿನಣ್ಣೆ ನಿರೀಕ್ಷೆ ಮಾಡ್ತಾ ಇಲ್ಲ. ರವೀಂದ್ರ ಸರ್, ನಾವು ನೆಟ್ಟಿರೋದು ಮಾವಿನ ಗಿಡನೇ.
ನಮ್ಮ ಆಡಳಿತ ಕಳೆದ 10 ವರ್ಷದಲ್ಲಿ ಜಗತ್ತು ಅಪ್ಪಿಕೊಳ್ತಕ್ಕಂಥದ್ದು. ಅಂದ್ರೆ ರಾಜ್ಯದಲ್ಲಿ ಬಿಜೆಪಿ ಆಡಳಿತ ಸರಿ ಇಲ್ಲ ಅಂತ ಒಪ್ಕೋತಾ ಇದ್ದೇನೆ. ಅಲ್ಲ, ನಾನು ನಿಮ್ಗೆ ಹೇಳ್ತಿರೋದು ನಾನು ಹೇಳ್ತಿರೋದು ಮಾವಿನ ಬೀಜ ಹಾಕಿದ್ರೆ ಮಾವಿನ ಫಸಲು ಬರಬೇಕು ಅಂತಂದ್ರೆ ಇಲ್ಲಿ ಏನ್ ಹಾಕಿದ್ರೆ ಒಂದ್ ನಿಮಿಷ, ಇದೆಂತ ದಿಸ್ ಇಸ್ ನಾಟ್ ಇಲ್ಲಿ ಕೇಳಿ ಸರ್, ಪ್ರಶ್ನೆ ಇರ್ತಕ್ಕಂಥದ್ದು ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿ ಮತ್ತು ಅವ್ರದ್ದೆಲ್ಲ ಡೆಸ್ಪರೇಷನ್ ನೋಡಿದಂಥ ಸಂದರ್ಭದಲ್ಲಿ ಸತ್ಯ ಅರ್ಥ ಆಗ್ತದೆ ಜನಗಳ ಭಾವನೆ ಏನಿದೆ ಅಂತೇಳಿ. ಆಡಳಿತದನ್ನು ಹೋಗ್ಬೇಕಾದಂಥ ಸಂದರ್ಭದಲ್ಲಿ ಅನೇಕ ಕೊರತೆಗಳು ಆಗೋದಿರುತ್ತೆ. ನಾನು ಇಲ್ಲ ಅಂತ ನಾನು ಹೇಳ್ತಲ್ಲ, ಐ ಆಮ್ ನಾಟ್